ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ದೆಹಲಿಯ ಚುನಾವಣೆಗೆ ಇನ್ನು ಕೇವಲ 4-5 ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಯಲ್ಲಿ ತಾವು ಗೆಲ್ಲಬೇಕು ಅಂತ ಹೇಳಿ ಮೂರು ಪಕ್ಷಗಳು ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಅಲ್ಲಿ ನೇರವಾದ ಸ್ಪರ್ಧೆ ಇರೋದು ಆಮ್ ಆದ್ಮಿ ಪಾರ್ಟಿ ಮತ್ತೆ ಬಿಜೆಪಿ ನಡುವೆ. ಕಾಂಗ್ರೆಸ್ ಇದೆ, ಆದ್ರೆ ಅದು ಲೆಕ್ಕಕ್ಕಿಲ್ಲ. ಆದ್ರೆ ಈ ಬಾರಿ ಕಾಂಗ್ರೆಸ್ನವರಿಗೆ 1-2 ಸ್ಥಾನಗಳನ್ನು ಗೆಲ್ಲುವಂತ ಸಾಧ್ಯತೆಗಳಿದೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ನೇರವಾದ ಹಣಾಹಣಿ ಇರೋದು ಬಿಜೆಪಿ ಮತ್ತೆ ಆಮ್ ಆದ್ಮಿ ಪಾರ್ಟಿಯ ಮಧ್ಯೆ. ಹಾಗಾಗಿ ಈಗ ಏನಾಗಿದೆ ಅಂದ್ರೆ ಒಬ್ಬರ ಮೇಲೆ ಒಬ್ರು ಅಪಾದನೆಗಳನ್ನು ಹೊರಿಸ್ತಾ ಇದ್ದಾರೆ. ಈ ಅಪಾದನೆಗಳ ಗುಣಮಟ್ಟ ಇದೆಯಲ್ಲ, ಇದು ಒಂದು ಲೆವೆಲ್ ಅನ್ನು ಮೀರಿ ಮುಂದೋಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಕೇಜ್ರಿವಾಲ್ ಒಂದು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ದೆಹಲಿ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ. ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ದೆಹಲಿ ಇರೋದು ಯಮುನಾ ನದಿಯ ದಡದಲ್ಲಿ. ಅಲ್ಲಿಯ ಜನತೆಗೆ ಕುಡಿಯುವ ನೀರಿನ ಮುಖ್ಯ ಸೋರ್ಸ್ ಏನು ಅಂತ ಹೇಳಿದ್ರೆ ಯಮುನಾ ನದಿ. ಆದ್ರೆ ಈ ಯಮುನಾ ನದಿ ಯಾವ ಪರಿಸ್ಥಿತಿ ತಲುಪಿದೆ ಅಂತ ಹೇಳಿದ್ರೆ ಆ ನೀರನ್ನ ಕುಡಿಯೋದಲ್ಲ, ಆ ನೀರಿನಲ್ಲಿ ನೀವು ಒಂದು ಕೈ ಬೆರಳನ್ನ ಅದ್ದಿದ್ರು ಕೂಡ ನಿಮ್ಗೆ ಏನಾದ್ರು ಒಂದು ಸಮಸ್ಯೆ ಉಂಟಾಗ್ತದೆ. ಅಂದ್ರೆ ಅಷ್ಟು ಮಲಿನಗೊಂಡಿದೆ. ಈ ನದಿಯನ್ನ ಸ್ವಚ್ಛ ಮಾಡ್ತಾರೆ ಅಂತ ಹೇಳಿ ಪ್ರತಿ ಇಲೆಕ್ಷನ್ ನಲ್ಲೂ ಕೂಡ ಕೇಜ್ರಿವಾಲ್ ಅವರು ಎಲ್ರಿಗೂ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆದ್ರೆ ನಂತರದ ದಿನಗಳಲ್ಲಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾ ಇದ್ರು. ಹಾಗಾಗಿ ಇಲ್ಲಿವರೆಗೂ ಕೂಡ ಯಮುನಾ ನದಿ ಅನ್ನೋದು ಕಲುಷಿತಗೊಂಡ ಇದೆ ಮತ್ತು ದಿನ ದಿನ ಜಾಸ್ತಿ ಆಗ್ತಾ ಇದೆ ಅದರ ಮಲಿನದ ಪ್ರಮಾಣ. ಈಗ ಏನಾಗಿದೆ ಅಂದ್ರೆ ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ಮಧ್ಯೆ ಈ ಯಮುನಾ ನದಿಯ ನೀರಿದೆಯಲ್ಲ, ಈ ವಿಷಯವೀಗ ಚುನಾವಣೆಯ ಮುಖ್ಯ ವಿಷಯವಾಗಿ ಪರಿವರ್ತನೆಗೊಂಡಿದೆ. ನಿಮಗೆ ಒಂದ್ ಮಾತಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಮ್ ಆದ್ಮಿ ಪಾರ್ಟಿಯನ್ನ ಇಷ್ಟಪಡೋರು ಕೂಡ ತುಂಬಾ ಜನ ಇರಬಹುದು ನನ್ನ ವ್ಯೂವರ್ಸ್ ನಲ್ಲಿ. ಆದ್ರೆ ಕೇಜ್ರಿವಾಲ್ ಅನ್ನುವಂತಹ ಮಹಾನ್ ಸುಳ್ಳುಗಾರನ ನಾನು ರಾಜಕೀಯದಲ್ಲಿ ಇಲ್ಲಿವರೆ ನೋಡಿಲ್ಲ. ಯಾಕಂದ್ರೆ ಸುಳ್ಳು ಹೇಳ್ತಾರೆ, ರಾಜಕೀಯದಲ್ಲಿ ಎಲ್ಲದೂ ಮಾಡ್ತಾರೆ. ಆದ್ರೆ ಆ ಸುಳ್ಳಿಗೂ ಕೂಡ ಕೆಲವೊಂದು ಆಧಾರಗಳನ್ನು ಇಟ್ಕೊಂಡಿರ್ತಾರೆ. ಆದ್ರೆ ನಿರಾಧಾರವಾಗಿ ಯಾವುದೇ ಬೇಸ್ ಇಲ್ಲದೇನೆ ಸುಳ್ಳು ಹೇಳುವಂತಹ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅಂತೇಳಿ ಹೇಳ್ಬೋದು. ಆತ ರಾಜಕೀಯಕ್ಕೆ ಎಂಟರ್ ಆದಾಗ ನಮ್ಗೆಲ್ರಿಗೂ ಬಹಳಷ್ಟು ದೊಡ್ಡ ಹೋಪ್ಸ್ ಇದ್ದಿತ್ತು. ಯಾಕಂತ ಹೇಳಿದ್ರೆ ಅವ್ರು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದಂತಹ ಭಾಷಣಗಳು ಇರ್ಬೋದು ಅಥವಾ ಅವರು ತಗೊಳ್ತಾ ಇದ್ದಂತಹ ಕೆಲವೊಂದು ಪ್ರತಿಜ್ಞೆಗಳು, ಇದೆಲ್ಲದೂ ನೋಡಿದಾಗ ದೆಹಲಿ ಜನರು ಹೇಗೆ ಮೂರ್ಖರಾದ್ರು ಅದೇ ರೀತಿಯಲ್ಲಿ ದೇಶದ ಎಲ್ಲ ಜನರು ಕೂಡ ಮೂರ್ಖರಾಗಿದ್ರು. ಅಂದ್ರೆ ಅವ್ರು ಹೇಳ್ತಾ ಇದ್ರು, ನಾನು ತುಂಬಾ ಸಿಂಪಲ್ ಆಗಿರ್ತೇನೆ, ನಾನು ಯಾವುದೇ ಕಾರಣಕ್ಕೆ ಸರ್ಕಾರಿ ಕಾರುಗಳನ್ನ ಉಪಯೋಗಿಸೋದಿಲ್ಲ, ನಂತರ ನಾನು ಯಾವುದೇ ರೀತಿಯಾದ ಒಂದು ಸೆಕ್ಯೂರಿಟಿಯನ್ನು ತಗೊಳ್ಳಲ್ಲ, ನಾನು ಈಗ ಯಾವ ಮನೆಯಲ್ಲಿ ಇದ್ದೀನೋ ಅದೇ ತರಹದ ಒಂದು ಡಬಲ್ ಬೆಡ್ರೂಮ್ ಮನೆಯಲ್ಲಿ ಇರ್ತೇನೆ, ನಾನು ಎಲ್ಲ ಜನರಿಗೆ ಯಾವುದೇ ಸಂದರ್ಭದಲ್ಲಿ ಸಿಗ್ತೇನೆ, ಈ ರೀತಿಯಾಗಿ ಬಹಳಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಸಿನಿಮಾದಲ್ಲಿ ಬರ್ತದಲ್ಲ ಆ ರೀತಿಯಾದಂತಹ ಮಾತುಗಳನ್ನ ಅವ್ರು ಹೇಳಿದ್ರು. ಆದ್ರೆ ಕೊನೆಗಾಗಿದ್ದೇನು, ಅದೇ ರೀತಿಯಲ್ಲಿ ನಾವು ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ತೊಲಗಿಸ್ಬಿಡ್ತೇವೆ, ನಾವು ಒಮ್ಮೆ ಚುನಾವಣೆಯನ್ನ ಗೆದ್ದು ಬಂದ ತಕ್ಷಣ ಶೀಲಾ ದೀಕ್ಷಿತ್ ಅವ್ರ ಮೇಲೆ ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸಿ ಅವ್ರನ್ನ ಜೈಲಿಗೆ ಇಡ್ತೇವೆ ಅಂತಕೊಂಡು ಹೇಳಿದ್ರು. ಆದ್ರೆ ಕೊನೆಗೆ ಕೇಜ್ರಿವಾಲ್ ಮಾಡಿದ್ದೇನು, ಇದು ಯಾವುದನ್ನು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಐಷಾರಾಮಿ ಜೀವನಕ್ಕೆ ಇತ್ತೀಚೆಗೆ ಅವರು ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ದಿನ ಅವರು ತಮ್ಮ ಕಾರಲ್ಲೇ ಓಡಾಡ್ತಾ ಇದ್ರು. ಅಂದ್ರೆ ಅವ್ರು ವ್ಯಾಗನಾರ್ ಕಾರ್ ಒಂದಿತ್ತು, ಅದರಲ್ಲೇ ಓಡಾಡ್ತಾ ಇದ್ರು ಫಸ್ಟ್ ಟರ್ಮ್ ನಲ್ಲಿ. ಅಂದ್ರೆ ಒಂದು 3-4 ತಿಂಗಳು ಅವರ ಆಡಳಿತವನ್ನು ನಡೆಸಿದ್ರಲ್ಲ ಆ ಸಂದರ್ಭದಲ್ಲಿ. ಕೊನೆಗೆ 2015ನೇ ಇಸ್ವಿ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡು ಗೆದ್ದು ಬಂದ್ರು. ನಂತರ 20ರಲ್ಲೂ ಕೂಡ ಅದೇ ರಿಪೀಟ್ ಆಯ್ತು. ಈಗ 4ನೇ ಬಾರಿ ಅವರು ಚುನಾವಣೆಗೆ ನಿಂತಿದ್ದಾರೆ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆಯಲ್ಲಿ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಕೇಜ್ರಿವಾಲ್ ಈ ಬಾರಿ ಗೆಲ್ಲುವುದು ಬಹಳಷ್ಟು ಸಂಶಯ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೇಜ್ರಿವಾಲ್ ತಾನು ನಿಂತಿದ್ದಂತಹ ಕ್ಷೇತ್ರದಲ್ಲೇ ಗೆಲುವನ್ನು ಸಾಧಿಸುವುದು ಬಹಳಷ್ಟು ಕಷ್ಟ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಟಫ್ ಫೈಟ್ ಅವರು ಫೇಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕೇಜ್ರಿವಾಲ್ ಒಂದ್ ರೀತಿ ಹತಾಶ ಭಾವನೆಗೆ ತಲುಪಿಬಿಟ್ಟಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಬಹಳಷ್ಟು ಅಪಾದನೆಗಳನ್ನ ಬಿಜೆಪಿ ಮೇಲ್ ಮಾಡೋದು ಅಥವಾ ಕಾಂಗ್ರೆಸ್ನವ್ರ ಮೇಲ್ ಮಾಡೋದು, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರು. ಇತ್ತೀಚೆಗೆ ಲೇಟೆಸ್ಟ್ ಆಗಿ ಅವ್ರು ಮಾಡಿರುವಂತಹದ್ದು ಯಮುನಾ ನದಿ ನೀರಿನ ವಿಷಯ. ನಿಮ್ಗೆ ಗೊತ್ತಿದೆ, ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ ಯಮುನಾ ನದಿ ಹರಿಯಾಣದ ಮುಖಾಂತರನೇ ದೆಹಲಿಯನ್ನ ಪ್ರವೇಶ ಮಾಡ್ತದೆ. ಆದ್ರಿಂದ ಹರಿಯಾಣದಲ್ಲಿ ಚೆನ್ನಾಗಿರ್ತದೆ ನದಿ. ಆದ್ರೆ ದೆಹಲಿ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಈ ನೀರಿಗೆ ಹರಿಯಾಣ ಸರ್ಕಾರ ವಿಷವನ್ನ ಬೆರೆಸ್ತಾ ಇದೆ. ಅಂದ್ರೆ ಅಮೋನಿಯಾವನ್ನ ಅದಕ್ಕೆ ಆಡ್ ಮಾಡ್ತಾ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ದೆಹಲಿಯ ಜನರು ಈ ವಿಷಯುಕ್ತವಾದಂತಹ ನೀರನ್ನ ಕುಡಿದು ಇಲ್ಲಿಯ ಜನರು ಸಾಯಲಿ ಅಥವಾ ಅವರು ರೋಗಗ್ರಸ್ತರಾಗ್ಲಿ ಅಂತ ಹೇಳ್ಕೊಂಡು ಬಿಜೆಪಿ ಪ್ಲಾನ್ ಮಾಡಿದೆ. ಆದ್ರಿಂದ ಇದಕ್ಕೆ ವಿಷವನ್ನ ಬೆರೆಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊಡುವಂತ ಉದಾಹರಣೆ ಏನು ಅಂತ ಹೇಳಿದ್ರೆ, ಈ ನೀರನ್ನ ಶುದ್ಧೀಕರಿಸುವಂತಹ ಪ್ಲಾಂಟ್ ಗಳೇನಿದೆ ಅದರಲ್ಲಿ ಈಗಾಗಲೇ 3 ಪ್ಲಾಂಟ್ ಗಳು ಹಾಳಾಗಿ ಹೋಗಿದೆ. ಅದಕ್ಕೆ ಮುಖ್ಯ ಕಾರಣ ಅದರಲ್ಲಿ ಇರುವಂತಹ ಮಿತಿ ಮೀರಿದ ಅಮೋನಿಯಾ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಾತನ್ನ ಯಾವಾಗ ಅವ್ರು ಹೇಳಿದ್ರು, ಅಂದ್ರೆ ಈ ವಿಷ ಬೆರೆಸ್ತಾರೆ ಅಂತೇಳಿ ಹೇಳಿದ್ರು, ಆಗ ಬಿಜೆಪಿ ಸಂಪೂರ್ಣವಾಗಿ ಇವ್ರ ಮೇಲೆ ಮುಗಿಬಿದ್ದಿದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಕೂಡ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ತರಾಟೆ ತಗೊಂಡಿದ್ರು. ಅಂದ್ರೆ ನೇರವಾಗಿ ಅವ್ರು ಕೇಳ್ತಾ ಇದ್ದಾರೆ, ಈ ರೀತಿ ಮಾಡೋದು ರಾಷ್ಟ್ರದ್ರೋಹ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಕೇಳಿರ್ತೀರಾ, ಮೊಘಲರ ಕಾಲದಲ್ಲಿ ಅಥವಾ ಬೇರೆ ಬೇರೆ ರಾಜರ ಕಾಲದಲ್ಲಿ ಈ ನದಿ ನೀರಿಗೋ ಇಲ್ಲ ಕೆರೆ ನೀರಿಗೋ ವಿಷವನ್ನ ಬೆರೆಸಿ ಪ್ರಾಣಿಗಳನ್ನ ಅಥವಾ ಮನುಷ್ಯರನ್ನ ಕೊಂದಿರೋದನ್ನ ನೀವು ಹಿಸ್ಟ್ರಿಗಳಲ್ಲಿ ನೋಡಿರ್ತೀರಾ.
ಆದ್ರೆ ಒಮ್ಮೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ದಿನ ಆದ್ಮೇಲೆ ಇಲ್ಲಿವರೆಗೂ ಕೂಡ ನಾವು ಎಲ್ಲಿಯೂ ಕೇಳಿಲ್ಲ ನದಿ ನೀರಿಗೆ ವಿಷವನ್ನ ಬೆರೆಸ್ತಾ ಇದ್ದಾರೆ, ಅದು ಕೇವಲ ರಾಜಕೀಯ ಲಾಭಕ್ಕಾಗಿ ಅಂತೇಳಿ ನಾವು ಎಲ್ಲಿಯೂ ಕೇಳಿಲ್ಲ. ಆದ್ರೆ ಅರವಿಂದ್ ಕೇಜ್ರಿವಾಲ್ ಈಗ ಮುಂದುವರೆದು ಈ ರೀತಿಯಾದಂತಹ ಒಂದು ಬಹುದೊಡ್ಡದಾದಂತಹ ಅಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಸಾಮಾನ್ಯವಾಗಿ ಕೇಜ್ರಿವಾಲ್ ಮಾಡುವಂತಹ ಎಲ್ಲಾ ಅಪಾದನೆಗಳಿಗೂ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಇರಲ್ಲ. ಅಂದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಅವ್ರು ಮಾತಾಡ್ಬಿಡ್ತಾರೆ, ಆ ಮುಖಾಂತರ ಮತದಾರರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಈಗ ಈ ರೀತಿ ಹೇಳಿದ್ರೆ, ಯಮುನಾ ನದಿಗೆ ವಿಷವನ್ನ ಬೆರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಹೌದಾ ಬಿಜೆಪಿ ಇಷ್ಟೊಂದು ಕಠಿಣವಾಗಿ ನಡ್ಕೊಂತ ಇದೆಯಾ, ಹಾಗಾದ್ರೆ ನಾವು ಇವ್ರಿಗೆ ಯಾಕೆ ವೋಟ್ ಹಾಕ್ಬೇಕು ಅಂತೇಳಿ ಹೇಳಿ ಆಮ್ ಆದ್ಮಿ ಪಾರ್ಟಿಗೆ ಮತವನ್ನ ಹಾಕ್ಬೋದು. ಈ ಒಂದು ಸ್ಟ್ರಾಟಜಿಯನ್ನ ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ತಕ್ಷಣ ಬಿಜೆಪಿ ಏನ್ ಮಾಡಿದೆ ಅಂದ್ರೆ, ಹರಿಯಾಣದಲ್ಲಿ ಕೂಡ ಒಂದು ಕೇಸನ್ನ ರಿಜಿಸ್ಟರ್ ಮಾಡಿದೆ. ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಕೂಡ ಇವರ ವಿರುದ್ಧವಾಗಿ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಹರಿಯಾಣ ಕೋರ್ಟ್ ಇವ್ರನ್ನ ಬಹುಶಃ ಫೆಬ್ರವರಿ 17ನೇ ತಾರೀಕಿಗೆ ಕರೆದಿದೆ ಅನ್ಸ್ತದೆ, ಅಂದ್ರೆ ವಿಚಾರಣೆಗೆ ಕರೆದಿದೆ ಅನ್ಸ್ತದೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದೆ. ಅದೇ ರೀತಿಯಲ್ಲಿ ಬಿಜೆಪಿ ಇಲೆಕ್ಷನ್ ಕಮಿಷನ್ ಕೂಡ ಈಗ ಕಂಪ್ಲೇಂಟ್ ಅನ್ನ ಮಾಡಿದೆ. ಯಾಕಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಹಾಗಾಗಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲೆಕ್ಷನ್ ಕಮಿಷನ್ ಇವರಿಗೆ ಒಂದು ಕೇಜ್ರಿವಾಲ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕೇಜ್ರಿವಾಲ್ ಅವ್ರನ್ನ ಇಲೆಕ್ಷನ್ ಕಮಿಷನ್ ಕರೆದಿದೆ, ಬಂದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ, ಪುರಾವೆಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ನೀರು ವಿಷಯುಕ್ತವಾಗಿದೆ, ಅದನ್ನ ಹರಿಯಾಣ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಹೇಳೋದಕ್ಕೆ ಸರಿಯಾದಂತ ದಾಖಲೆಯನ್ನ ಪ್ರೊಡ್ಯೂಸ್ ಮಾಡಿ ಅಂತೇಳಿ ಹೇಳಿದ್ದಾರೆ. ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇಲ್ಲಿವರೆಗೆ ಅರವಿಂದ್ ಕೇಜ್ರಿವಾಲ್ ಇಲೆಕ್ಷನ್ ಕಮಿಷನ್ ಆಫೀಸಿಗೆ ಹೋಗಿಲ್ಲ, ಮುಂದೆ ಹೋಗ್ಬಹುದು ಗೊತ್ತಿಲ್ಲ, ನೋಡು, ವೆಯ್ಟ್ ಮಾಡ್ಬೇಕು ನಾವು. ಇದರ ಮಧ್ಯದಲ್ಲಿ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು 4-5 ಬಾಟಲ್ಗೆ ನೀರನ್ನ ತುಂಬಿಸಿ ಇಟ್ಕೊಂಡಿದ್ರು. ಆ ನೀರನ್ನ ಪತ್ರಕರ್ತರಿಗೆ ತೋರಿಸಿ ಹೇಳ್ತಾ ಇದ್ರು. ಅಂದ್ರೆ ಒಂದೊಂದ್ರಲ್ಲಿ ಒಬ್ಬರೊಬ್ಬರ ಹೆಸರನ್ನ ಬರೆದಿತ್ತು. ಇಲೆಕ್ಷನ್ ಕಮಿಷನ್, ಅದೇ ರೀತಿಯಲ್ಲಿ ನಯಾಬ್ ಸಿಂಗ್ ಸೈನಿ ಅಂದ್ರೆ ಹರಿಯಾಣದ ಮುಖ್ಯಮಂತ್ರಿ, ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ, ಈ ರೀತಿ ಕೆಲವರ ಹೆಸರನ್ನೆಲ್ಲ ಬರೆದು ಅವರಿಗೆ ನಾನು ಈ ಬಾಟಲ್ಗಳನ್ನ ಕಳಿಸ್ತಾ ಇದ್ದೇನೆ, ಅವರು ಪತ್ರಕರ್ತರ ಎದುರುಗಡೆ ಕೂತ್ಕೊಂಡು ಈ ನೀರನ್ನ ಕುಡಿದು ತೋರಿಸಬೇಕು ಅಂತ ಹೇಳಿದ್ದಾರೆ. ಇಲೆಕ್ಷನ್ ಕಮಿಷನ್ ರಾಜೀವ್ ಕುಮಾರ್ ಅವರಿಗೂ ನಾನು ಇದನ್ನ ಕಳಿಸ್ತಾ ಇದ್ದೇನೆ, ಅವರು ಬಹುಶಃ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರು ರಿಟೈರ್ಡ್ ಆಗ್ತಾರೆ, ಅದಾದ್ಮೇಲೆ ಬಿಜೆಪಿಗೆ ಸೇರಿ ಚುನಾವಣೆ ನಿಲ್ಲುವಂತ ಪ್ಲಾನ್ ನಲ್ಲಿ ಇದ್ದಾರೆ, ಅದಕ್ಕಾಗಿ ಅವರು ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾನು ಕೂಡ ಅವರಿಗೆ ಈಗ ಈ ಒಂದು ಬಾಟಲ್ ಅನ್ನು ಕಳಿಸ್ತಾ ಇದ್ದಾರೆ, ಅವರು ಕೂಡ ಈ ನೀರನ್ನ ಕುಡಿದು ತೋರಿಸ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಈ ನೀರನ್ನ ಯಮುನಾ ನದಿಯನ್ನು ಕಲೆಕ್ಟ್ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಯಾರಿದ್ರೆ ಕಲೆಕ್ಟ್ ಮಾಡಿದಾರೆ ಏನೋ ಅದು ಗೊತ್ತಿಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ ಅವ್ರು ಕೊಟ್ಟಿಲ್ಲ. ಅದ್ ಏನೇ ಇರಲಿ, ಈಗ ಅರವಿಂದ್ ಕೇಜ್ರಿವಾಲ್ ಅವರು ಮಾಡ್ತಾ ಇರುವಂತಹ ಈ ಎಲ್ಲ ನಾಟಕಗಳಿದೆಯಲ್ಲ, ಈ ನಾಟಕಗಳನ್ನು ನೋಡಿದ್ರೆ ಈ ಮನುಷ್ಯನ ಬಗ್ಗೆ ಅಸಹ್ಯ ಅನಿಸ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ನಡೆಸಲಿ, ಚುನಾವಣೆನ ಹೇಗೆ ಫೇಸ್ ಮಾಡಬೇಕು ಅದೇ ರೀತಿಯಲ್ಲಿ ಮಾಡ್ಲಿ. ಅದಕ್ಕೆ ಬದಲಾಗಿ ಇವರು ಈ 10-11 ವರ್ಷದಲ್ಲಿ ಮಾಡಿರುವಂತಹ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದ್ರೆ, ಜನರನ್ನ ದಿಕ್ಕು ತಪ್ಪಿಸೋದು, ಮತ್ತೆ ದೆಹಲಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಹಾಕಿದ್ದಾರೆ ಅಂತ ದೆಹಲಿಯಿಂದ ಬಂದವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಯಾವಾಗ್ಲೂ ಇವರು ಕೇಂದ್ರದ ಜೊತೆಗೆ ಸಂಘರ್ಷ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಒಟ್ಟಾಗಿ ಸೇರಿ ಕೇಂದ್ರದ ಜೊತೆಗೆ ಚೆನ್ನಾಗಿದ್ದುಕೊಂಡು ದೆಹಲಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಯಾವುದೇ ಪ್ರಯತ್ನವನ್ನ ಮಾಡಲಿಲ್ಲ. ನಂತರ ಇವರು ಜೈಲಿಗೆ ಹೋಗಿ ಬಂದ್ರು. ಇಡೀ ಎಲ್ಲದೂ ನಿಮ್ಗೆ ಗೊತ್ತಿರೋ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ, ಈ ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ. ಅಂದ್ರೆ ಇದೆಲ್ಲದರಲ್ಲೂ ಕೂಡ ಅವರು ರಾಜಕೀಯವನ್ನು ಹುಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ಮಾತು ಕೂಡ ಅವ್ರು ಹೇಳಿದ್ರು, ಇನ್ನೊಂದು 2-3 ದಿನದಲ್ಲಿ ಮೋದಿ ಸರ್ಕಾರ ನನ್ನನ್ನು ಬಂಧಿಸಿ ಜೈಲಿಗೆ ಕೂಡ ಕಳಿಸುವಂತ ಸಾಧ್ಯತೆಗಳಿದೆ ಅಂತ ಕೂಡ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಅವ್ರು ಹೇಳಿದ್ದಾರೆ. ಅಂದ್ರೆ ಇವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಅಲ್ಲಿ ಇರುವಂತ ಜನಸಾಮಾನ್ಯರನ್ನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡೋದು, ಈ ರೀತಿ ಮಾಡ್ಕೊಂಡು ಅಲ್ಲಿ ಮತವನ್ನ ಗಳಿಸುವ ಒಂದು ಹುನ್ನಾರವನ್ನ ಕೇಜ್ರಿವಾಲ್ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಬಿಜೆಪಿ ಕಂಪೇರ್ ಮಾಡಿದ್ರೆ ಈ ಕೇಜ್ರಿವಾಲ್ ಇಲ್ಲಿವರೆಗೆ ಮಾಡಿರುವಂತದ್ದು ಅಥವಾ ಆಡಿರುವಂತ ಮಾತಿಗೂ ಅವ್ರು ಮಾಡ್ತಾ ಇರುವಂತ ಕೃತಿಗೂ ಸಂಬಂಧ ಇಲ್ಲ. ಹಾಗಾಗಿ ನಾನು ಅವ್ರನ್ನ ಖಂಡಿಸ್ತಾ ಇದ್ದೇನೆ. ಯಾಕಂದ್ರೆ ಇವ್ರು ಚುನಾವಣೆ ಬಂದಾಗ ಇವ್ರು ಹೇಳ್ತಾ ಇದ್ರು, ನಾನು ತುಂಬಾ ಎಜುಕೇಟೆಡ್, IIT ಇಂದ ಬಂದವನು, ಅದೇ ರೀತಿ ನನ್ನ ಜೊತೆಯಲ್ಲಿರೋರು ಕೂಡ ಅಷ್ಟೇ, ಎಲ್ಲರೂ ಎಜುಕೇಟೆಡ್, ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮಲ್ಲಿ ಇರುವಂತ ವಿದ್ವತ್ತನ್ನು ಉಪಯೋಗಿಸ್ಕೊಂಡು ದೆಹಲಿಯನ್ನ ಸ್ವರ್ಗ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಕೊನೆ ಮಾಡಿದ್ದೇನೋ, ಇವರೆಲ್ಲರೂ ಬುದ್ಧಿವಂತರು. ಹೌದು, ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಈ ಭ್ರಷ್ಟಾಚಾರವನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಂಡು ಒಂದ್ ರೀತಿಯ PhD ಮಾಡಿದಾರೆ ಅನ್ಸ್ತದೆ. ಅಷ್ಟೊಂದು ಇವರು ಎಕ್ಸ್ಪರ್ಟ್ಗಳಾಗಿದ್ರು. ಈ ಲಿಕ್ಕರ್ ಕೇಸ್ ನಿಮ್ಗೆ ಗೊತ್ತಿದೆ, ಏನೆಲ್ಲ ನಡೀತಾ ಇದೆ ಅಂತ ಅದೇ ರೀತಿಯಲ್ಲಿ ಇವ್ರ ಮೇಲಿರುವಂತಹ ಹಲವಾರು ಭ್ರಷ್ಟಾಚಾರದ ಕೇಸು. ನಂತರ ಇವ್ರು ಕಟ್ಸಿರುವಂತಹ ಮನೆ ಶೀಶ್ ಮಹಲ್, ಇವ್ರು ಹೇಳ್ತಾರೆ ನಾನು ಸಿಂಪಲ್ ಆಗಿರ್ತೇನೆ, ಸಿಂಪಲ್ ಮನುಷ್ಯ, ನನ್ನ ಹತ್ರ ಇರೋದು ಒಂದು 8-10 ಮಫ್ಲರ್ಗಳು, ಒಂದು 3-4 ಪ್ಯಾರ್ ಬಟ್ಟೆ, ಅದು ಬಿಟ್ಟರೆ ಬೇರೆ ಏನು ಇಲ್ಲ, ಈ ರೀತಿಯೆಲ್ಲ ಹೇಳ್ತಾ ಇದ್ದಂತ ಕೇಜ್ರಿವಾಲ್ ಈಗ ವಾಸಿಸ್ತಿರುವಂತಹ ಮನೆ ಅರಮನೆ ಅಂತೇಳಿ ಹೇಳ್ಬೋದು. ಆ ರೀತಿಯಾದಂತಹ ಮನೆಯನ್ನ ಅವರು ಕಟ್ಸ್ಕೊಂಡಿದ್ದಾರೆ. ಈಗ ಅವ್ರ ಕೋರ್ಟ್ ಇಂದ ಆರ್ಡರ್ ಇರ್ಲಿಕ್ಕೆ ಹೋಗಿ ಆ ಮನೆಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಇಲ್ಲದಿದ್ರೆ ಆ ಮನೆಯಲ್ಲಿ ಇರ್ತಾ ಇದ್ರು, ಈಗ ಬೇರೆ ಮನೆಯಲ್ಲಿ ಇದ್ದಾರೆ ಅವರು. ಅದೇನೇ ಇರಲಿ, ಈ ಬಾರಿಯ ದೆಹಲಿ ಚುನಾವಣೆ ಇದೆಯಲ್ಲ, ಇದೊಂದು ರೀತಿ ಯಮುನಾ ನದಿಯ ನೀರಿನ ವಿಷಯವನ್ನು ಇಟ್ಕೊಂಡು
ಅದ್ರ ಮೇಲೆ ನಡೀತಾ ಇರುವಂತ ಚುನಾವಣೆ ಅನಿಸ್ತದೆ. ಯಾವುದಕ್ಕೂ ನಾವು ನಾಡ್ದು 8ನೇ ತಾರೀಕುವರೆಗೆ ಕಾಯ್ಬೇಕಾಗ್ತದೆ, ಅಂದ್ರೆ ರಿಸಲ್ಟ್ ಬರುವವರೆಗೆ ಕಾಯ್ಬೇಕಾಗ್ತದೆ. ನೋಡೋಣ ಅಷ್ಟರೊಳಗಡೆ ಇನ್ನೇನೆಲ್ಲ ಡೆವಲಪ್ಮೆಂಟ್ ಆಗ್ತದೆ, ಮುಂದಿನ ದಿನಗಳಲ್ಲಿ ಕೇಜ್ರಿವಾಲ್ ಇನ್ನೇನೆಲ್ಲ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ, ಎಲ್ಲವನ್ನೂ ನಾವು ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.